ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಸೂಪರ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸೊ ಕೆಲವ್ರ ಮನೇಲಿ ಫ್ರಿಡ್ಜ್ ಇರುತ್ತೆ, ಕೆಲವ್ರ ಮನೆಯಲ್ಲಿ ಫ್ರಿಡ್ಜ್ ಇರೋದಿಲ್ಲ. ಸೊ ಅಂಥವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಹಸಿ ಮೆಣಸಿನ್ಕಾಯಿ ನಾವು ಮಾರ್ಕೆಟಿಂದ ತಂದಿರ್ತೀವಿ. ಈ ರೀತಿ ತುಂಬಿರೋದು ಹಾಗೆ ಇಟ್ಟರೆ ಕೊಳ್ತೋಗ್ಬಿಡುತ್ತೆ. ಅಥವಾ ಫ್ರಿಜ್ಜಲ್ಲಿ ನಾವು ಒಂದು ಬಾಕ್ಸ್ ಒಳಗೆ ಅಥವಾ ಕವರಲ್ಲಿ ಹಾಕಿ ಇಟ್ಟಿರ್ತೀವಿ. ಸೊ ನಾವು ಈ ರೀತಿ ತುಂಬಿರೋದನ್ನ ಹಾಗೆ ಹಾಕಿಟ್ಟಾಗೂ ಕೂಡ ಫ್ರಿಜ್ಜಲ್ಲೂ ಕೊಳ್ತೋಗಿರುತ್ತೆ. ಸೊ ಫ್ರಿಜ್ಜಲ್ಲಿನೂ ಕೊಳಿದೆ ಬಹಳ ದಿನ ಇರಬೇಕು ಅಂತಂದರೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ, ಹಸಿಮೆಣಸಿನ್ಕಾಯಿನ ಭಾಳ ದಿನ ಇಟ್ಕೊಳ್ಬೇಕು, ಕೊಳಿಬಾರ್ದು, ಒಣಗಬಾರ್ದು, ಹಣ್ಣಾಗಬಾರ್ದು ಅಂತಂದರೆ ಸೊ ನಾನು ಹೇಳ್ಕೊಟ್ಟಿರೋ ಟಿಪ್ಸ್ನ ಫಾಲೋ ಮಾಡಿ. ಸೊ ನೋಡಿ, ಈ ರೀತಿ ತುಂಬನ್ನು ಬಿಡಿಸ್ಬಿಟ್ಟು ನಾವು ಇಟ್ಕೊಳ್ಳೋದ್ರಿಂದ ಹಸಿಮೆಣಸಿನ್ಕಾಯಿ ಬಹಳ ದಿನ ತಡೆಯುತ್ತೆ, ಕೊಳ್ತೋಗೋದಿಲ್ಲ, ಒಣಗೋದಿಲ್ಲ, ಹಾಗೆ ಹಣ್ಣು ಕೂಡ ಆಗೋದಿಲ್ಲ. ಸೊ ಫ್ರಿಡ್ಜ್ ಇಲ್ಲದೆ ಇರೋರು ಕೂಡ ಇದೇ ರೀತಿ ಇಟ್ಕೊಳ್ಬೋದು. ಫ್ರಿಡ್ಜ್ ಇರೋರು ಕೂಡ ಫ್ರಿಡ್ಜ್ ಒಳಗಡೆ ಈ ರೀತಿ ಬಿಡಿಸ್ಬಿಟ್ಟು ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ. ಸೊ ನೋಡಿ, ಇದೇ ರೀತಿ ನಾವು ಎಲ್ಲ ಹಸಿಮೆಣಸಿನ್ಕಾಯಿನೂ ಕೂಡ ಬಿಡಿಸ್ಬಿಟ್ಟು ಇಟ್ಕೊಂಡು ಒಂದು ಕವರು ಅಥವಾ ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ತುಂಬ ದಿನ ಇರುತ್ತೆ. ನೋಡಿ, ಎಲ್ಲ ಹಸಿಮೆಣಸಿನ್ಕಾಯ್ದು ತುಂಬೇನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಈ ಬಿಡಿಸಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಸೊ ಈ ರೀತಿ ಹಾಕಿ ಇಡೋದ್ರಿಂದ ಒಂದು 5ರಿಂದ 6 ದಿನ ಇಟ್ಕೊಳ್ಬೋದು ಹಸಿಮೆಣಸಿನ್ಕಾಯನ್ನು. ಸೊ ಬೇಗ ಹಾಳಾಗೋದಿಲ್ಲ, ಹಾಗೆ ಹಣ್ಣಾಗೋದಿಲ್ಲ, ಒಣಗೂ ಕೂಡ ಹೋಗೋದಿಲ್ಲ. ಸೊ ಜಾಸ್ತಿ ದಿನ ಇಟ್ಕೊಳ್ಬೋದು. ಫ್ರಿಜ್ಜಲ್ಲೂ ಕೂಡ ಇದೇ ರೀತಿ ಇಟ್ಕೊಳ್ಳಿ. ಸೊ ಫ್ರಿಜ್ಜಲ್ಲಿ ಕೊಳ್ತೋಗೋದು ಜಾಸ್ತಿ ಅಲ್ವಾ. ಸೊ ಈ ರೀತಿ ಬಿಡಿಸಿ ಇಟ್ಕೊಳ್ಳೋದ್ರಿಂದ ಫ್ರಿಜ್ಜಲ್ಲೂ ಕೂಡ 1 ವೀಕ್ ಇಟ್ಕೊಳ್ಬೋದು. ನಿಮ್ಮೆಲ್ಲರಿಗೂ ಈ ಸಿಂಪಲ್ ಕಿಚನ್ ಟಿಪ್ಸು ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.